ಬಂಗಾರ ಖರೀದಿಸುವವರಿಗೆ ಸಿಹಿ ಸುದ್ದಿ ಕೊಟ್ಟಿರುವಂತಹ ಮೋದಿ ಮನೆಯಲ್ಲಿ ಇದ್ದರೆ ಚಿನ್ನ ಹೊಸದ್ಯಾಕೆ ಇನ್ನ ಒಂದು ವರ್ಷ ಚಿನ್ನ ಖರೀದಿಯನ್ನ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಒನ್ ಇಯರ್ ವರೆಗೂ ಕೂಡ ಚಿನ್ನ ಖರೀದಿ ಮಾಡೋದು ಬೇಡ. ಬಂಗಾರ ಖರೀದಿ ಮಾಡೋರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿರುವಂತದ್ದು ನಮೋ. ಮಾರುಕಟ್ಟೆ ಮೇಲೆ ಪ್ರಭಾವ ಬೀರಿದಂತಹ ಮೋದಿಯ ಮಾತು. ಮೋದಿ ಮಾತಿನ ಬೆನ್ನಲ್ಲೇ ಇಳಿಕೆಯಾಗಿದೆ ಚಿನ್ನದ ದರ. ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಅಲ್ಲಿ ಚಿನ್ನದ ದರ ಕುಸಿತವಾಗಿದೆ. ಮೋದಿ ಹೇಳಿದ ಬೆನ್ನಲ್ಲೇ ಚಿನ್ನವನ್ನ ಖರೀದಿ ಮಾಡೋದನ್ನ ನಿಲ್ಲಿಸಿ ಒಂದು ವರ್ಷದವರೆಗೂ ಅಂತ ಹೇಳಿದ ತಕ್ಷಣ ಅದು ಎಫೆಕ್ಟ್ ಆಗಿರುವಂತದ್ದು ಮಾರುಕಟ್ಟೆಯ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳಲಾಗ್ತಾ ಇದೆ ಮೋದಿ ಮಾತಿನ ಬೆನ್ನಲ್ಲೇ. ಸೊ ಚಿನ್ನದ ದರ ಕೂಡ ಇಳಿಮುಖ ಕಾಣ್ತಾ ಇದೆ. ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ನಲ್ಲಿ ಚಿನ್ನದ ದರ ಕುಸಿತವನ್ನ ಕಂಡಿದೆ. ಮೋದಿಯ ಹೇಳಿಕೆ, ಈ ಒಂದು ಮಾತು, ಸಲಹೆ ಸೂಚನೆಗೆ ಆಗಿರುವಂತಹ ಎಫೆಕ್ಟ್. ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ನಲ್ಲಿ ದರ ಕುಸಿತ ಆಗಿದೆ. ಗೋಲ್ಡ್ ರೇಟ್, ಬಂಗಾರ ಖರೀದಿ ಮಾಡುವವರಿಗೆ ಸಿಹಿ ಸುದ್ದಿ ಕೊಟ್ಟಿರುವಂತಹ ಮೋದಿ. ಮನೆಯಲ್ಲಿ ಇದ್ರೆ ಚಿನ್ನ ಹೊಸದ್ಯಾಕೆ ಇನ್ನ ಸಾಕು, ಇದುವರೆಗೂ ಇರೋದೆ, ಮತ್ತೆ ಒಂದು ವರ್ಷದವರೆಗೂ ಕೂಡ ಖರೀದಿ ಮಾಡೋದನ್ನ ಸ್ಟಾಪ್ ಮಾಡಿ ಎನ್ನುವಂಥದ್ದನ್ನ ಹೇಳಿದ್ರು. ಆ ಮಾತಿನ ಹಿಂದೆ ಸಾಕಷ್ಟು ರೀಸನ್ಸ್ ಕೂಡ ಅಡಗಿತ್ತು. ಬಟ್ ಇದೀಗ ಮೋದಿಯ ಮಾತಿನ ಎಫೆಕ್ಟ್ ಮಾರುಕಟ್ಟೆಯ ಮೇಲೆ ಪ್ರಭಾವ ಬೀರಿದೆ. ಮೋದಿಯ ಮಾತು, ಆ ರೀತಿ ಹೇಳಿಕೆಯನ್ನ ಕೊಟ್ಟ ನಂತರವೇ ಇದೀಗ ಚಿನ್ನದ ದರ, ಗೋಲ್ಡ್ ರೇಟ್ ಇಳಿಕೆ ಆಗಿರುವಂಥದ್ದು. ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ನಲ್ಲಿ ಕಂಪ್ಲೀಟ್ ಆಗಿ ಗೋಲ್ಡ್ ರೇಟ್ ಕುಸಿತವನ್ನ ಕಂಡಿದೆ. ಟ್ವೆಂಟಿ 24 ಕ್ಯಾರೆಟ್ ಚಿನ್ನ 10 ಗ್ರಾಂ 1,54,243 ಇತ್ತು. ಈಗ 1,53,669 ಇದೆ. ಸೊ ಕಂಪ್ಲೀಟ್ ಆಗಿ ಮೋದಿಯ ಮಾತು ಪ್ರಭಾವ ಬೀರಿರುವಂಥದ್ದು. ಸೊ ಯಾರೆಲ್ಲ ಚಿನ್ನವನ್ನ ಖರೀದಿ ಮಾಡಬೇಕು, ಹೂಡಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದುಕೊಂಡಿದ್ರು, ಸೊ ಅವರೆಲ್ಲರೂ ಕೂಡ ಒಂದು ರೀತಿಯಾಗಿ ನಿನ್ನೆ ಹೇಳಿಕೆ ಕೊಟ್ಟ ನಂತರ ಕಂಪ್ಲೀಟ್ ಮೈಂಡ್ ಚೇಂಜ್ ಆಗಿರುತ್ತೆ, ಮೈಂಡ್ ಸೆಟ್. ಸೊ ಹಳದಿ ಲೋಹದ ಬೆಲೆಯಲ್ಲಿ ಭಾರಿ ಪ್ರಮಾಣದ ಇಳಿಕೆ ಆಗಿದೆ. ಇಂದು ಬಂಗಾರದ ಬೆಲೆಯಲ್ಲಿ 574 ರೂಪಾಯಿ ಇಳಿಕೆ ಆಗಿರುವಂಥದ್ದು. ಮಧ್ಯಾಹ್ನದ ವೇಳೆಗೆ ಚಿನ್ನದ ದರ ಮತ್ತಷ್ಟು ಕುಸಿಯುವಂತಹ ನಿರೀಕ್ಷೆ ಕೂಡ ಇದೆ. ಆದರೆ ಬೆಳ್ಳಿಯ ಬೆಲೆಯಲ್ಲಿ 698 ರೂಪಾಯಿ ಏರಿಕೆ ಆಗಿರುವಂಥದ್ದು. ಸೊ ಮೋದಿ ಮಾತಿನ ಬೆನ್ನಲ್ಲೇ ಇದೀಗ ಹಳದಿ ಲೋಹದ ಬೆಲೆಯಲ್ಲಿ ಭಾರಿ ಪ್ರಮಾಣದ ಇಳಿಕೆ ಕಂಡಿದೆ. ಇವತ್ತು ಬಂಗಾರದ ಬೆಲೆಯಲ್ಲಿ 574 ರೂಪಾಯಿ ಇಳಿಕೆಯನ್ನ ಕಂಡಿರುವಂಥದ್ದು. ಸೊ ಮಧ್ಯಾಹ್ನದ ವೇಳೆಗೆ ಚಿನ್ನದ ದರ ಮತ್ತಷ್ಟು ಕುಸಿಯುವಂತಹ ನಿರೀಕ್ಷೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಬೆಳ್ಳಿ ಬೆಲೆಯಲ್ಲಿ ಮಾತ್ರ ಏರಿಕೆಯನ್ನ ಕಂಡಿರುವಂಥದ್ದು. ಚಿನ್ನದ ಬೆಲೆ 574 ರೂಪಾಯಿ ಇಳಿಕೆಯನ್ನ ಕಂಡ್ರೆ, ಬೆಳ್ಳಿಯಲ್ಲಿ 698 ರೂಪಾಯಿ ಏರಿಕೆಯನ್ನ ಕಾಣ್ತಾ ಇದೆ. ಮೋದಿ ಮಾತಿನ ಬೆನ್ನಲ್ಲೇ ಇದೀಗ ಮಾರುಕಟ್ಟೆಯಲ್ಲಿ ಪ್ರಭಾವ ಬೀರಿರುವಂಥದ್ದು ಅವರ ಮಾತು. ಸೊ ಇವರಿಗೂ ಕೂಡ ಯಾರು ಕೂಡ ಚಿನ್ನವನ್ನ ಖರೀದಿ ಮಾಡಬೇಡಿ. ಸೊ ಮಾತಿನ ಬೆನ್ನಲ್ಲೇ ಇದೀಗ ಮಾರುಕಟ್ಟೆಯ ಮೇಲೆ ಎಫೆಕ್ಟ್ ಬಿದ್ದಿದೆ.